ವಿಶ್ವ ಅಂಗವಿಕಲರ ದಿನಾಚರಣೆ ಇಕ್ಬಾಲ್ ಅಹಮದ್ ನಾಯಕತ್ವದಲ್ಲಿ ಬೃಹತ್ ಅಂಗವಿಕಲರ ಸಮಾವೇಶ. ವಿಶ್ವ ವಿಕಲಚೇತನರ ದಿನಾಚರಣೆ ಪ್ರಯುಕ್ತ ಇಕ್ಬಾಲ್ ಮಜೀದ್ ಫೌಂಡೇಶನ್ ಹಾಗೂ ಪ್ರೇರಣಾ ಅಂಗವಿಕಲರ ಕ್ಷೇಮಾಭಿವೃದ್ಧಿ ಟ್ರಸ್ಟ್ ನೇತೃತ್ವದಲ್ಲಿ ಸಿಐಟಿಯು ಜಿಲ್ಲಾ ಶಾಖೆ ಚಶನ್ ಸ್ಟಿಚ್ ಅಂಡ್ ಹಿಯರಿಂಗ್ ಸೆಂಟರ್ ಸಹಯೋಗದಲ್ಲಿ ಈ ತಿಂಗಳ 9ರಂದು ತುಮಕೂರು ನಗರದ ಮೆಳೆಕೋಟೆ ರಿಂಗ್ ರಸ್ತೆಯ ಸ್ಟಾರ್ ಕನ್ವೆನ್ಷನ್ ಹಾಲ್ನಲ್ಲಿ ವಿಕಲಚೇತನರ ಸಮಾವೇಶ ಏರ್ಪಡಿಸಲಾಗಿದೆ. ನಗರದ ಹಿರಿಯ ಕಾಂಗ್ರೆಸ್ ಮುಖಂಡ ಹಾಗೂ ಇಕ್ಬಾಲ್ ಮಜೀದ್ ಫೌಂಡೇಶನ್ನ ಇಕ್ಬಾಲ್ ಅಹಮದ್ ಅವರು ಬುಧವಾರ ಪತ್ರಿಕಾಗೋಷ್ಠಿಯಲ್ಲಿ ಈ ಕುರಿತು ಮಾಹಿತಿ ನೀಡಿ, ವಿಕಲಚೇತನರು ಸ್ವಾವಲಂಬಿಗಳಾಗಿ ಸ್ವಾಭಿಮಾನದ ಬದುಕು ಕಟ್ಟಿಕೊಳ್ಳಬೇಕು. ಇದಕ್ಕಾಗಿ ಸರ್ಕಾರ ಹೆಚ್ಚಿನ ಯೋಜನೆಗಳನ್ನು ರೂಪಿಸಬೇಕು. ವಿಕಲಚೇತನರು ಸ್ವಯಂ ಉದ್ಯೋಗ ನಡೆಸಲು ಆರ್ಥಿಕ ನೆರವು ಅತ್ಯಗತ್ಯವಿದ್ದು, ರಾಜ್ಯ ಸರ್ಕಾರ ವಿಕಲಚೇತನರಿಗಾಗಿ ಪ್ರತ್ಯೇಕ ಅಭಿವೃದ್ಧಿ ನಿಗಮ ಸ್ಥಾಪನೆ ಮಾಡಿ ಸಾಲ ಸೌಲಭ್ಯ, ಕೌಶಲ್ಯ ತರಬೇತಿ, ಮಾರ್ಗದರ್ಶನ ನೀಡುವಂತಹ ಕಾರ್ಯಕ್ರಮಗಳನ್ನು ರೂಪಿಸಬೇಕು ಎಂದು ಒತ್ತಾಯಿಸಿದರು. ಜಿಲ್ಲೆಯ ಉಸ್ತುವಾರಿ ಸಚಿವರು, ಗೃಹ ಸಚಿವರಾದ ಸನ್ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು, ತುಮಕೂರು ಜಿಲ್ಲೆಯ ಜಿಲ್ಲಾಧಿಕಾರಿಗಳಾದ ಶ್ರೀಮತಿ ಶುಭಾ ಕಲ್ಯಾಣ್ರವರು, ಮತ್ತು ನ್ಯಾಯಮೂರ್ತಿಗಳಾದ ನೂರುಲ್ ನಿಸಾರ್ ಅವರು, ಮಹಾನಗರ ಪಾಲಿಕೆಯ ಆಯುಕ್ತರಾದಂಥ ಯೋಗಾನಂದ್ ಅವರು, ಮತ್ತು ಬೇರೆ ಬೇರೆ ಇಲಾಖೆಗಳ ಅಧಿಕಾರಿಗಳು, ಈ ನಗರದ ಶಾಸಕರಾದ ಜ್ಯೋತಿ ಗಣೇಶ್ ಅವರು ಎಲ್ಲರೂ ಕೂಡ ಈ ಸಭೆಯಲ್ಲಿ ಆಹ್ವಾನಿತರಾಗಿದ್ದಾರೆ. ಈ ಸಭೆಯ ಉದ್ದೇಶವೇನೆಂದರೆ, ತುಮಕೂರು ಜಿಲ್ಲೆಯಲ್ಲಿ 49,000 ಜನ ವಿಶೇಷ ಚೇತನರಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿರುವ ವಿಶೇಷ ಚೇತನರಲ್ಲಿ ತುಮಕೂರು 4ನೇ ಸ್ಥಾನದಲ್ಲಿದೆ. ವಿಶೇಷ ಚೇತನರು ಕೂಡ ಎಲ್ಲರಂತೆ ಸಮವಾಗಿ ಬಾಳಬೇಕು. ಅವರು ಕೂಡ ಸ್ವಾವಲಂಬಿಗಳಾಗಿ ಸ್ವಾಭಿಮಾನದ ಬದುಕನ್ನು ನಡೆಸಬೇಕು. ಅವರಿಗೆ ಸಿಗುವಂಥ ಏನು ಸರ್ಕಾರವು ರೂಪಿಸುವಂಥ ಯೋಜನೆಗಳಿದ್ದಾವೆ, ಅದು ಸಾರಗವಾಗಿ ಅವರಿಗೆ ಸದುಪಯೋಗಗೊಳ್ಳಲು ನೇರವಾಗಿ ಅವರಿಗೆ ಅಧಿಕಾರಿಗಳು ಅದರ ಅನುಕೂಲತೆಗಳನ್ನು ಪಡೆದುಕೊಂಡು, ಅವ್ರಿಗೂ ಕೂಡ ಕುಟುಂಬ ಇದೆ, ಅವರು ಕೂಡ ಜೀವನ ನಡೆಸಬೇಕು, ಅವ್ರಿಗೂ ಕೂಡ ಮಕ್ಕಳಿದ್ದಾರೆ, ಅವ್ರಿಗೂ ಕೂಡ ಉನ್ನತ ವ್ಯಾಸಂಗ ಸಿಗಬೇಕು, ಶಿಕ್ಷಣ ಸಿಗಬೇಕು, ಅವರು ಸಮಾಜದಲ್ಲಿ ಅಭಿವೃದ್ಧಿ ಹೊಂದಬೇಕು, ಅವ್ರಿಗೂ ಕೂಡ ಉದ್ಯೋಗ ಬೇಕಾಗಿದೆ. ಒಟ್ಟಾರೆಯಾಗಿ ಅವ್ರಿಗೂ ಕೂಡ ಒಂದು ಸ್ವಾವಲಂಬನೆಯ ಜೀವನವನ್ನು ಕಲ್ಪಿಸಿಕೊಡುವಂಥ ಜವಾಬ್ದಾರಿ ಸರ್ಕಾರದ ಮೇಲೂ ಇದೆ, ಮತ್ತು ಈ ಸಮಾಜದಲ್ಲಿ ಬರುವಂಥ ಎಲ್ಲ ಪ್ರಧಾನವಂತ ನಾಗರಿಕರ ಮೇಲೂ ಕೂಡ ಇದೆ. ಆ ನಿಟ್ಟಿನಲ್ಲಿ ಇದೊಂದು ವಿಶೇಷ ಕಾರ್ಯಕ್ರಮವನ್ನು 9ನೇ ತಾರೀಕಿನಂದು ನಾವೆಲ್ಲರೂ ಕೂಡ ಸೇರಿ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮವು ಗುರುವಾರದ ಸಾಯಂಕಾಲದಿಂದ ಶುಕ್ರವಾರದ ಸಾಯಂಕಾಲವರೆಗೆ ನಡೆಯುತ್ತದೆ. ಇದರಲ್ಲಿ 2 ಸೆಷನ್ಗಳಿದ್ದಾವೆ. ಮೊದಲನೇ ಸೆಷನ್ನಲ್ಲಿ ಸರ್ಕಾರದಿಂದ ಏನು ಯೋಜನೆಗಳು ಇವರು ರೂಪಿಸಿದ್ದಾಗಿದೆ ಅದನ್ನು ಅರಿವು ಮೂಡಿಸುವಂಥ ಕಾರ್ಯಕ್ರಮ ಮಾಡಲು ಒಬ್ಬರು ರಿಸೋರ್ಸ್ಫುಲ್ ಪರ್ಸನ್ ಬರ್ತಾರೆ. ಇವ್ರನ್ನ ಸರ್ಕಾರದ ಯೋಜನೆಗಳು ಮತ್ತು ಬೇರೆ ಬೇರೆ ಕಡೆಯಿಂದ ಬರುವಂಥ ಏನು ಯೋಜನೆಗಳಿದ್ದಾವೆ ಅದರ ಸದುಪಯೋಗಗಳನ್ನು ಯಾವ ರೀತಿ ಪಡ್ಕೋಬೇಕು ಅದನ್ನು ತಿಳಿಸ್ಕೊಡ್ತಾರೆ. ಎರಡನೇದಾಗಿ, ವಿಶೇಷ ಚೇತನರಿಗೆ ಈ ರಾಜ್ಯದಲ್ಲೇ ಮೊದಲನೇದಾಗಿ ಒಂದು ವಧುವರರ ವೇದಿಕೆಯನ್ನು ಸ್ಥಾಪನೆ ಮಾಡುವಂಥ ಕೆಲಸ ಮಾಡ್ತಾ ಇದ್ದೇವೆ. ಯಾಕಂದರೆ ಇವರು ಕೂಡ ಜೀವನ ನಡೆಸಬೇಕು, ಇವ್ರಿಗೂ ಸಂಸಾರ ಇರಬೇಕು. ಅದರಿಂದ ಇವರಿಗೆ ಪ್ರತ್ಯೇಕವಾಗಿ ಈ ಪ್ರೇರಣಾ ಟ್ರಸ್ಟ್ ವತಿಯಿಂದ ಮತ್ತು ನಮ್ಮ ಸಹಯೋಗದಲ್ಲಿ ಒಂದು ವಧುವರರ ವೇದಿಕೆಯನ್ನು ಕೂಡ ಆ ದಿನ ಉದ್ಘಾಟನೆ ಮಾಡ್ತಾ ಇದ್ದೇವೆ. ಅದರಿಂದ ಇವರು ಕೂಡ ಸಮಾಜದಲ್ಲಿ ಸಂಸಾರ ಕಟ್ಟಿಕೊಂಡು ಜೀವನ ನಡೆಸಿಕೊಂಡು ಸುಲಭವಾಗಬೇಕು. ಆ ನಿಟ್ಟಿನಲ್ಲಿ ಅದನ್ನು ಮಾಡ್ತಾ ಇದ್ದೇವೆ. ಎರಡನೇದಾಗಿ, ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಪೋಸ್ಟ್ ಕರೋನಾ ಅನೇಕ ಜನರು ಹೃದ್ರೋಗದಿಂದ ಸಾವನ್ನಪ್ತಾ ಇದ್ದಾರೆ, ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ. ಅದರಿಂದ ನಾವೆಲ್ಲರೂ ಕೂಡ ನಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವಂಥ ಜವಾಬ್ದಾರಿ ಪ್ರತಿಯೊಬ್ಬರ ಮೇಲೂ ಕೂಡ ಇದೆ. ಆ ನಿಟ್ಟಿನಲ್ಲಿ ಮಧ್ಯಾಹ್ನದ ಸೆಷನ್ನಲ್ಲಿ ಇವ್ರಿಗೊಂದು
ಹೃದಯ ತಪಾಸಣಾ ಶಿಬಿರವನ್ನು ಕೂಡ ಶ್ರೀ ಸಿದ್ಧಾರ್ಥ ಮೆಡಿಕಲ್ ಕಾಲೇಜಿನ ಏನು ಕಾರ್ಡಿಯಾಕ್ ಪ್ರಾಣಿಗಳ ಸಂಸ್ಥೆ ಇದೆ, ಡಾಕ್ಟರ್ ತಮೀಮ್ ಅವರು ಅದನ್ನು ನಡೆಸಿಕೊಂಡಿದ್ದಾರೆ. ಅದರಿಂದ ವಿಶೇಷ ಚೇತನರು ಆರೋಗ್ಯದ ಬಗ್ಗೆ ಯಾವ ರೀತಿ ಕಾಳಜಿ ವಹಿಸ್ಕೋಬೇಕು, ಸಮಾಜದಲ್ಲಿ ಯಾವ ರೀತಿ ಜೀವನ ನಡೆಸಬೇಕು, ಮತ್ತು ಕಾಯಿಲೆಗಳು ಬರೋಕ್ಕಿಂತ ಮುಂಚೆ ಯಾವೆಲ್ಲ ಕ್ರಮಗಳನ್ನು ನಾವು ತಗೋಬೇಕು ಅದರ ಬಗ್ಗೆ ಒಂದು ಕಾರ್ಯಾಗಾರ ಇರ್ತದೆ. ಅದಾದ ನಂತರ ಅವರಿಗೆ ಹೃದಯ ತಪಾಸಣೆ ಕೂಡ ಅದ್ಭುತವಾಗಿ ಸಿದ್ಧಾರ್ಥ ಸಂಸ್ಥೆಯವರು ಕೂಡ ನಡೆಸಿಕೊಡ್ತಾ ಇದ್ದಾರೆ. ಅದರಲ್ಲಿ ECG, ಬ್ಲಡ್ ಟೆಸ್ಟ್ ಮತ್ತು ಬೇರೆ ಬೇರೆ ಟೆಸ್ಟ್ಗಳು ಇರ್ತವೆ. ಮತ್ತು ಮತ್ತೊಂದು ಕಾರ್ಯಕ್ರಮ ಏನಿದೆ ಅಂದರೆ ನೆಕ್ಸ್ಟ್ ಜನ್ ಇಂಡಿಯಾ ವತಿಯಿಂದ ವಿಶೇಷ ಚೇತನರಿಗೆ ಒಂದು ಪ್ರತ್ಯೇಕ ಮೊಬೈಲ್ ಅಪ್ಲಿಕೇಶನ್ ಅಭಿವೃದ್ಧಿಪಡಿಸಿದ್ದಾರೆ. ಅದರಲ್ಲಿ ಯೋಜನೆ ರೂಪಿಸಿದ್ದು ಸಮಾಜದಲ್ಲಿ ಸರ್ಕಾರಕ್ಕೆ ಅಧಿಕೃತ ಪ್ರಸ್ತಾವನೆ ಸಲ್ಲಿಕೆಯ ಕಾರ್ಯಕ್ರಮವನ್ನು ಕೂಡ ಮಾಡಿಕೊಂಡಿದ್ದಾರೆ. ಯಾರೊಬ್ಬರಿಗೆ ಕೈಯಲ್ಲಿ ಬೆರಳಲ್ಲಿ ಶಕ್ತಿಗಳಿರಲ್ಲ ಅಂಥವ್ರಿಗೆಲ್ಲ ಅದು ಸಹಕಾರಿಯಾಗಿರುತ್ತದೆ. ಮೊಬೈಲ್ನ ಯಾವ ರೀತಿ ಅವರು ಆಪ್ರೇಟ್ ಮಾಡಬೇಕು ಮತ್ತು ಸರ್ಕಾರದ ಯೋಜನೆಗಳಿಗೆ ಯಾವ ರೀತಿ ಅದರಲ್ಲಿ ಬೇರೆ ಬೇರೆ ಆ್ಯಪ್ಗಳನ್ನು ನೋಡಿ ಅವರು ಸರ್ಕಾರದ ಯೋಜನೆಗಳನ್ನು ಪಡ್ಕೋಬೋದು, ಅದರ ಬಗ್ಗೆ ಅವರು ವಿಶೇಷವಾಗಿ ಒಂದು ಆ್ಯಪನ್ನು ತಯಾರು ಮಾಡಿದ್ದಾರೆ. ಅದನ್ನು ಕೂಡ ಅಲ್ಲಿ ಅದರ ಉದ್ಘಾಟನೆಯೂ ಕೂಡ ಇರ್ತದೆ. ವಿಶೇಷ ಚೇತನ ಯೋಜನೆಗಳ ಮಾಹಿತಿ, ತರಬೇತಿ ಕಾರ್ಯಕ್ರಮಗಳು ಮತ್ತು ಈವೆಂಟ್ಗಳ ವಿವರ, ಧ್ವನಿ ಮೂಲಕ ಅಪ್ಲಿಕೇಶನ್ ಬಳಸುವ ಸೌಲಭ್ಯ, ಸರಳ ಹಾಗೂ ಸ್ಪಷ್ಟ UI ಮೂಲಕ ಮಾಹಿತಿ ಪಡೆಯುವ ಅವಕಾಶ, ಇದನ್ನೆಲ್ಲ ಕೂಡ ಅಲ್ಲಿ ಬರುವಂಥ ತಜ್ಞರು ಅಥವಾ ಈ ಪ್ರತ್ಯೇಕ ಮೊಬೈಲ್ ಅಪ್ಲಿಕೇಶನ್ ಅಭಿವೃದ್ಧಿಪಡಿಸುವಂಥ ತಜ್ಞರು ಇವರಿಗೆ ಕಾರ್ಯಾಗಾರವನ್ನು ನಡೆಸಿ ಮಾಹಿತಿಯನ್ನು ನೀಡಿ ಇವರಿಗೆ ಎಲ್ಲ ಕಡೆಯಿಂದಲೂ ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ಸಂಪರ್ಕಿಸುವ ವಿಧಾನವನ್ನು ಕಲಿಸಿಕೊಟ್ಟಿದ್ದಾರೆ. ಅದಾದ ನಂತರ ಪರಿಸರ ಮತ್ತು ಅಂಗವಿಕಲರ ಸ್ನೇಹಿ ಕಾಗದ ಉತ್ಪನ್ನಗಳಿಂದ ಗಳಾದ ಪೇಪರ್ ಬ್ಯಾಗ್, ಪೇಪರ್ ಪೆನ್, ಪೆನ್ಸಿಲ್, ಮೆಡಿಸಿನ್, ಫೋರಮ್ ಪೇಪರ್ ಬ್ಯಾಗ್ ತಯಾರಿಕೆ ಮತ್ತು ಇದರಿಂದ ಅಂಗವಿಕಲರ ಉದ್ಯಮ ಮತ್ತು ಉದ್ಯೋಗ ಕುರಿತು ಮಾಹಿತಿ ಪೂರ್ಣ ಕಾರ್ಯಾಗಾರವನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ಇರ್ತದೆ. ಅಣಬೆ ಬೆಳೆಯುವಿಕೆ, ಶ್ರವಣ ಯಂತ್ರ ವಿತರಣೆ ಇವೆಲ್ಲವೂ ಕೂಡ ಈ ಕಾರ್ಯಕ್ರಮದಲ್ಲಿ ನಡೆಯುವುದರಿಂದ ತಾವೆಲ್ಲರೂ ಕೂಡ ಸಹಕರಿಸಿ ಇವರಿಗೂ ಕೂಡ ಒಂದು ಜೀವನ ನಡೆಸಲು ಸಹಕಾರ ನೀಡುವಂಥ ನಮ್ಮೆಲ್ಲರ ಮೇಲೆ ಇದೆ. ಮಾನವೀಯತೆಯ ದೃಷ್ಟಿಯಿಂದ ನಮ್ಮಲ್ಲಿ ಬಂದು ಕೇಳಿಕೊಂಡಾಗ ಈ ಕಾರ್ಯಕ್ರಮದ ಎಲ್ಲ ವ್ಯವಸ್ಥೆಗಳನ್ನು ಕೂಡ ನಮ್ಮ ಕಡೆಯಿಂದ ನಾವು ಮಾಡಿಕೊಟ್ಟಿದ್ದೇವೆ. ಮುಂದೆಯೂ ಕೂಡ ವೈಯಕ್ತಿಕವಾಗಿ ಮತ್ತು ಸರ್ಕಾರದಿಂದ ಬರುವಂಥ ಯಾವುದೇ ಸವಲತ್ತುಗಳಾಗಲಿ ಯೋಜನೆಗಳಾಗಲಿ ಅದನ್ನು ಇವರಿಗೆ ಕರ್ಕೊಂಡು ಹೋಗಿ ಸರ್ಕಾರಕ್ಕೆ ಇವರ ಧ್ವನಿ ಮುಟ್ಟಿಸುವಂಥ ಕೆಲಸ ನಮ್ಮ ಉಸ್ತುವಾರಿ ಸಚಿವರು ಕೂಡ ತುಂಬ ಕಾಳಜಿ ವಹಿಸಿರ್ತಾರೆ. ವಿಶೇಷ ಚೇತನರ ಬಗ್ಗೆ ಅವರು ಕೂಡ ಕಾಳಜಿ ಇಟ್ಕೊಂಡಿರೋರಾಗಿದ್ದಾರೆ. ಅವರಲ್ಲೂ ಕೂಡ ನಾವು ಮನವಿಯನ್ನು ಅದನ್ನು ಮಾಡ್ಕೊಳ್ತೇವೆ, ಸರ್ಕಾರಕ್ಕೂ ಮನವಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ತಾವುಗಳು ದಯವಿಟ್ಟು ಬಂದು ಈ ಕಾರ್ಯಕ್ರಮವನ್ನು ಮುಟ್ಟಿಸುವಂಥ ಕೆಲಸ ಮಾಡಬೇಕು. ಮತ್ತು ನಿಮ್ಮ ಸಹಕಾರ ತುಂಬ ಮುಖ್ಯ ಇದೆ. ಯಾಕಂದರೆ ಸಮಾಜದಲ್ಲಿ ಎಲ್ಲರೂ ಕೂಡ ಸಮಾಜ ಬಾಳಬೇಕು. ಇವರು ಸ್ವಾಭಿಮಾನಿಗಳಾಗಿದ್ದಾರೆ. ಬೇರೆಯವರು ಯಾವುದೋ ನೆಪದಿಂದ ಬೇರೆಯವರ ಮುಂದೆ ಕೈ ಮಾಡುವಂಥ ಕೆಲಸ ಮಾಡ್ತಾರೆ. ಆದರೆ ಈ ಸ್ವಾಭಿಮಾನಿಗಳು ತಮ್ಮ ಜೀವನವನ್ನು ರೂಪಿಸಿಕೊಳ್ಳಲು, ಸ್ವಾವಲಂಬಿಗಳಾಗಲು ಸರ್ಕಾರದಿಂದ ಬರುವ ಸವಲತ್ತುಗಳನ್ನು ಸದುಪಯೋಗಪಡಿಸಿಕೊಂಡು ನಮ್ಮ ಜೀವನವನ್ನು ಉತ್ತಮ ರೀತಿಯಲ್ಲಿ ನಡೆಸಲು ಒಂದು ಪ್ರಯತ್ನ ಆಗ್ತಾ ಇದ್ದಾರೆ. ಆ ಪ್ರಯತ್ನಕ್ಕೆ ನಾವು ಕೂಡ ಜೊತೆಯಲ್ಲಿದ್ದೇವೆ. ತಾವು ಜೊತೆಯಲ್ಲಿದ್ದು ಜನಗಳಿಗೆ ಮುಟ್ಟಿಸುವಂಥ ಕೆಲಸ ಮಾಡಬೇಕಂತ ತುಂಬ ಮುಖ್ಯವಾಗಿ ಸ್ಟಾಕ್ ಕನ್ವೆನ್ಷನಲ್ಲಿ ಆಯ್ಕೆ ಮಾಡ್ಕೊಂಡಿದ್ದ ಉದ್ದೇಶ ಏನಂತಂದರೆ ಎಲ್ಲ ರೀತಿಯ ಅಭ್ಯರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಸರಾಗವಾಗಿ ಭಾಗವಹಿಸುವಂಥ ಒಂದು ಉದ್ದೇಶ ಇತ್ತು. ಹಾಗಾಗಿ 20,000 ನಾವು ಮನವಿ ಮಾಡ್ತಾ ಇದ್ದ. ಸೊ ಒಟ್ಕೊಂಡು ನಮಗೆ ಈ ಪೂರ್ತಿ ಕಾರ್ಯಕ್ರಮದ ನಿರ್ವಹಣೆ ಬಗ್ಗೆ ಇದು ಮಾಡಿಕೊಟ್ಟಿದ್ದಾರೆ. ಸೊ ಹಾಗೂ ಸೊ ಅಭಿನಂದಿಸುವಂಥ ಒಂದು ಕೆಲಸ ನಾವು ಮಾಡ್ತೀವಿ. ಮುಖ್ಯವಾಗಿ ಸವಲತ್ತು ನಾವು ಜಾಸ್ತಿ ಕೇಳೋದಕ್ಕಿಂತ ಇಂಪಾರ್ಟೆಂಟ್ ಆಗಿ ನಾವು ಸ್ವಾವಲಂಬಿ ಆಗೋದಕ್ಕೆ ಏನು ಬೇಕು ಅದನ್ನು ನಾವು ರೈಟ್ ಮಾಡೋದಕ್ಕೆ ಒಂದು ಈ ಸಮಾವೇಶ ನಡೆಸ್ಕೊತಾ ಇದ್ದೀವಿ. ಸೊ ಇಬ್ಬರು ಫೌಂಡೇಶನ್ ಸಹ ಆ ನಿಟ್ಟಿನಲ್ಲಿ ವರ್ಕ್ ಮಾಡೋದು ಒಂದು ಯೋಜನೆ ಆಗಿದೆ. ಸೊ ಥ್ಯಾಂಕ್ ಯು.